ಪ್ಲೀಸ್ ಅತ್ತೆ ನನ್ನನ್ನು ಕ್ಷಮಿಸತ್ತೆ, ಪ್ಲೀಸ್ ಅತ್ತೆ ನನ್ನ ಕ್ಷಮಿಸದ ಅತ್ತೆ, ನಾನು ಎಡವಟ್ಟು ಮಾಡಿಬಿಟ್ಟೆ ಅತ್ತೆ, ಅಪ್ಪನ ಆ ಪ್ರೇಮ ಕಾವ್ಯ ಡ್ಯಾಡಿನ ಕಿಡ್ನಾಪ್ ಮಾಡಿದ್ದೀನಿ ಅಂತ ನನ್ನ ಮುಂದೆ ಹೇಳಿ ನಾನು ಹೇಳ್ದಂಗೆ ಮಾಡಿಲ್ಲ ಅಂದರೆ ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡ್ತಾರಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ವಾಟ್ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ರಂತ ನನ್ನ ಸಾಯಿಸಿಬಿಡ್ತೀಯಾ ನೀನು ಅಂತೆಲ್ಲ ಹೇಳಿದೆ. ಏನೇ ಸಂಬಂಧ ಅದು ಅವ್ರನ್ನ ಸಾಯಿಸು ಅಂತ ಹೇಳಿದ್ರ ಅಂತೆ. ಮತ್ತು ಅಷ್ಟೇ ಅಲ್ಲ, ಅವ್ರು ನನ್ನ ಹತ್ರ ಪೆನ್ ಕ್ಯಾಮ್ರಾ ಕೊಟ್ಟು ನಿನ್ನ ಕನ್ಫೆಷನ್ ಎಲ್ಲ ಸಾಕ್ಷಿ ಸಮೇತ ನನಗೆ ಬೇಕು ಅಂತ ಹೇಳಿ ಸಿಕ್ಕಿದೆ ಅತ್ತೆ ಅಂತೆಲ್ಲ ಹೇಳಿದಾಗ, ಓಹೋ ಪ್ರೇಮ ಕಾವ್ಯ ನೀವು ಈ ಥರ ಮೈಂಡ್ಗೆ ಮಾಡಿದ್ದೀರಂತೆ, ನೀವು ಹೇಳಿದಾಗೆ ಫ್ಲ್ಯಾಶ್ ಬ್ಯಾಕ್ ನೀವು ಹೇಳಿದಾಗೆ ಮಾಡಿದ್ದೀನಿ, ತಗೊಳ್ಳಿ ಕ್ಯಾಮ್ರಾ ಅತ್ತೆ ಮಾಡಿರೋ ತಪ್ಪೆಲ್ಲ ಇದರಲ್ಲೇ ಕನ್ಫೆಸ್ ಮಾಡ್ಕೊತಿದ್ದೀರ, ನಿಮಗೆ ಬೇಕಾಗಿರೋ ಈ ವಿಷಯ ಎಲ್ಲ ಇದರಲ್ಲೇ ಇದೆ ವಾಟ್ ಅಂತೆಲ್ಲ ಹೇಳಿ ದಾಮಿನಿ ಅವರು ತುಂಬ ಇದಾಗ್ತಾರೆ. ಕಪಾಳಕ್ಕೆ ಹೊಡಿತಾರೆ ಅವ್ರ ಸೊಸೆಗೆ. ಕಪಾಳಕ್ಕೆ ಹೊಡೆದು ಮಗಳ ಥರ ನೋಡ್ಕೊಂಡಿದ್ಮೇಲೆ ನಿನ್ನನ್ನು ಈ ಜಾಗದಲ್ಲಿ ಇನ್ಯಾರಾದರೂ ಇದ್ದಿದ್ರೆ ಇಲ್ಲೇ ಸಾಯಿಸಿ ಊತ ಹಾಕ್ಬಿಡ್ತಿದ್ದೆ ಅಂತೆಲ್ಲ ಹೇಳಿ ಛೀ ಅಂತೆಲ್ಲ ಹೇಳಿದಾಗ, ಹೋಗಿ ಅವ್ರ ಹತ್ರ ಸಿಕ್ಬಿದ್ಯಾ, ಅವ್ರು ನನ್ನ ಹತ್ರನೇ ಮೈಂಡ್ ಗೇಮ್ ಆಡಿದಾರ ಅಂತೆಲ್ಲ. ಸರಿ ರೆಗ್ಯುಲರ್ ಆಗಿ ನಮ್ಮ ಅಡ್ಡಾಗೆ ಬರ್ರು ನೀವು ಅಂತ ಯಾರಿಗೂ ಫೋನ್ ಮಾಡಿ ಹೇಳ್ತಾಳೆ. ನಾನು ಬರ್ತೀನಿ ಅಂತೆಲ್ಲ ಹೇಳಿ ಸರಿ ಅಂತ ಹೇಳಿ, ಸರಿ ಕಾವ್ಯ ಕಾರ್ ತೆಗಿ ಹೋಗೋಣ, ನಾನು ಇರ್ಬೇಕಾದ್ರೆ ನೀನು ಎದಕ್ಕೆ ಹೆದರ್ಕೊಂತೀನಿ, ನೀರು ಕುಡಿ ಸ್ವಲ್ಪ ಅಂತಾರೆ. ಬೇಡ ಅತ್ತೆ ಅಂತ, ನೀರು ಇರಲಿ ಕುಡಿ ನೀರು ಅಂತ. ಬೇಡ ಅತ್ತೆ ಥ್ಯಾಂಕ್ಸ್ ಅತ್ತೆ ಅಂತ, ನಾನು ನೀರು ಕುಡ್ತೀನಿ ನಡಿ ಕಾರ್ ಸ್ಟಾರ್ಟ್ ಮಾಡು ಅಂತೆಲ್ಲ ಹೇಳ್ದೆ. ಕಾರ್ ಸ್ಟಾರ್ಟ್ ಮಾಡ್ದೆ. ಕಾರು ಹೋಗಲ್ಲ ನೋಡ್ಕೊಂಡ್ರೆ ಪಂಚರ್ ಆಗಿರ್ದೆ, ಟೈರ್ 4 ಪಂಚರ್ ಆಗಿರ್ದೆ. ಒಂದಿದ್ರೆ ಹಿಂಗೋ ಸ್ಟೆಪ್ನಿ ಚೇಂಜ್ ಮಾಡ್ಕೋಬೋದು ಅನ್ನೋಕೆ. ಅದೇ ಟೈಮಿಗೆ ಇದೆಲ್ಲ ಈ ಪ್ರೇಮ ಕಾವ್ಯಂದೇ ಇರ್ತೈತಿ ಇದು ಎಲ್ಲದು ಅಂತೆಲ್ಲ. ಪ್ರೇಮ ನನ್ನ ಹತ್ರನೇ ಮೈಂಡ್ಗೆ ಮಾಡ್ತೀಯಾ ಅಂತೆಲ್ಲ ಇವರಿಬ್ಬರು ಮಾತಾಡೋದಿಲ್ಲ. ನಮ್ಮ ತಯಾರಿ ಮಾಡ್ಕೊಳ್ಳೋಣ, ಈಗ ಅವ್ರು ಹೋಗಿದಾರಲ್ಲ ಅಲ್ಲಿ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ಇವಾಗ ನೋಡಿದಾಗ ಇವ್ರು ಇರ್ತಾರೆ, ಇವರಿಬ್ರು ಬಂದುಬಿಡ್ತಾರೆ. ಪ್ರೇಮ ಮತ್ತು ಕಾವ್ಯ ಇಬ್ಬರು ಬಂದಿರ್ತಾರೆ. ನೀನು ನೋಡ್ತಿದ್ರೆ ಮೂಲೆಯಲ್ಲೇ ಕೂತು ಬಿಡೋಣ ಅನಿಸುತ್ತೆ ಅಂತೆಲ್ಲ ಹೇಳಿದೆ. ಹೋಗಿ ಪ್ರೇಮನ ಕತ್ತಿಸಿಗ್ಬಿಡ್ತಾರೆ. ಪ್ರೇಮನ ಕತ್ತಿಸಿದಾಗ ನನ್ನನ್ನೇ ಟ್ರ್ಯಾಪ್ ಮಾಡ್ತೀಯೇನೆ ನೀನು ಅಂತೆಲ್ಲ ಕೇಳ್ತಾರೆ. ಅದೇ ಟೈಮಿಗೆ ಇಲ್ಲ ಅಂದರೆ ಏನೇ ಮಾಡ್ತೀಯ ಅಂತಂದರೆ ಸ್ನೇಹ ಕತ್ತು ಕಾವ್ಯ ಹಿಡ್ಕೊಂಡ್ಬಿಡ್ತಾ ನಗುತ್ತಾಳೆ. ನಾವೇನೂ ಮಾಡಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿದಾಗ, ಬಿಡೆ ಕೈ ಅಂತಲ್ಲ, ಸರಿ ಕರೆಕ್ಟ್ ಅಂತೆಲ್ಲ, ಪೂರ್ತಿ ಗೊತ್ತಾಯಿತು ನಿನ್ನ ಸತ್ಯ ನಮಗೆ ಅಂತೆಲ್ಲ ಹೇಳ್ತಾ, ಅಕ್ಕ ಇವ್ರಾಗಲೇ ಅಂದ್ಕೊಂಡಂಗೆ 4 ಟೈರು ಪಂಚರ್ ಆಗಿದೆ ಅಲ್ವಾ ಅಂತ. ಹೌದು ಕಾವ್ಯ ಅಂತೆಲ್ಲ ಹೇಳಿದಾಗ, ಹೇಳ್ತೀನಿ ಇರು ದಾಮಿನಿ ಅಂತ ಕಾವ್ಯ ಹೇಳ್ತಾಳೆ. ಈಗ ನೋಡು ನಿಮ್ಮಿಬ್ಬರ ಹತ್ರನೂ ಫೋನ್ ಇದೆಯಾ, ನೆಟ್ವರ್ಕ್ ಇಲ್ಲ, ನೀನು ಯಾರಿಗೂ ಮಾಡೋಕ್ಕಾಗಲ್ಲ, ಯಾರು ನಿನಗೂ ಮಾಡೋಕ್ಕಾಗಲ್ಲ, ನೋಡು ಹೆಂಗೈತೆ, ಇಲ್ಲಿಂದ ಹೆಂಗೆ ಆಚೆ ಹೋಗ್ತೀನಿ ಅಂತ ನೋಡ್ತಾ ಇರಿ ಅಂತ ಪ್ರೇಮ ಕಾವ್ಯ ಇಬ್ಬರದು ಕತ್ತಿ ಸಿಗ್ಬಿಡ್ತಾರೆ. ಯಾಕಂತಂದರೆ ಅದನ್ನು ನೋಡೋದಕ್ಕೆ ನೀವಿಬ್ಬರು ಬದುಕೇ ಇರೋದಿಲ್ವಲ್ಲ ಅಂತ ಅವರಿಬ್ಬರು ಕತ್ತಿ ಸಿಗ್ಬಿಡ್ತಾರೆ. ಅವರಿಬ್ಬರು ಕತ್ತಿ ಸಿಗಿದಾಗ ಹೊಟ್ಟೆ ನೋವು ಅಂತ ಕುಂತು ಬಿಡ್ತಾರೆ. ನೀನೇನೇ ಮಾಡೋಕ್ಕಾಗಲ್ಲ, ಇನ್ನು ಸ್ವಲ್ಪ ನಿನಗೆ ಗೊತ್ತಾ ಹೊಟ್ಟೆ ಅಂತಾಳೆ. ಏನು ಅಂತಂದರೆ ನೀನು ನೀರು ಕುಡಿತೀಯಲ್ಲ ಅದರಲ್ಲಿ ಸೀಕ್ರೆಟಾಗಿ ವಿಷ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಅಂತೆಲ್ಲ ಹೇಳಿದ್ರೆ, ನೀರು ಕುಡ್ದಿದ್ದು ನೆನಪು ಮಾಡ್ಕೊತ ಅದಕ್ಕೆ ನೀವೀಗ ಸಾಯ್ತಾ ಇದೆಯಪ್ಪ ಅಂತ ಕಾವ್ಯ ಹೇಳ್ತಾ. ಕಾವ್ಯಕ್ಕೆ ಅಂತ ಈ ದಾರಿಗೆಲ್ಲಿ ಯಾರೂ ಬರೋದಿಲ್ಲ, ಹೋಗಿ ನೀನು ನಮ್ಮ ಅತ್ತೆಗೆ ವಿಷ ಹಾಕಿದ್ದೆ, ನಾನು ಹೆಂಗೋ ನಮ್ಮ ಅತ್ತೆನ ಕಾಪಾಡ್ಕೊಂಡಿದ್ದೀನಿ, ನಿಮ್ಮ ಅತ್ತೆನ ಹೆಂಗೆ ಕಾಪಾಡ್ಕೊತೀನಿ ನೋಡಿ, ಒಂದು ನಿಮಿಷ ಇರು ಮಿಸ್ದಾಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀನು ತಗೊಂಡಿರೋ ವಿಷ ಇನ್ನಿಷ್ಟು ಹೋಗ್ತದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡಬಲ್ ಆಗುತ್ತೆ, ಎಫೆಕ್ಟ್ ಡಬಲ್ ಆಗುತ್ತೆ ಅಂತೆಲ್ಲ ಹೇಳಿ ಅವ್ರು ಹೆದರ್ಕೊಂಡ್ಬಿಟ್ಟು ಅಲ್ಲೇ ಹೇಳ್ತಾ ಇರ್ತಾರೆ. ಪ್ರೇಮ ಕಾವ್ಯ ಇಬ್ಬರು ಹೋಗಿ ಮಾದೇವನ ಹತ್ರ ಹೇಳ್ತಾರೆ, ನೋಡು ನಮ್ಮ ಕೆಲಸ ಮುಗಿತು, ಈಗ ನಿಮ್ಮ ಕೆಲಸ ನೋಡು ಇರೋದು ಅಂತೆಲ್ಲ ಹೇಳ್ತಾ. ಒಂದು ದಿವಸ ಅವ್ರು ಮಾಡಿರೋ ಸೇಮ್ ಕಳ್ಳನ ಥರ ಇದೆಯಾ, ಅದಕ್ಕೆ ನನ್ನ ಮನ್ಸು ಕದ್ದ ಕಳ್ಳ ಅಂತ ನಡಿ ಗೊತ್ತಾಗ್ತಿದೆ ಅಂತೆಲ್ಲ ಹೇಳಿ ಇವರಿಬ್ಬರು ಹೋಗ್ತಾರೆ. ಇವರಿಬ್ಬರು ಹೋಗಿ ಆವಾಗ ಈ ಅಮ್ಮ ಡಾಕ್ಟ್ರಲ್ವಾ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ, ನನ್ನ ಹೆಂಡ್ತಿ ಡೆಲಿವರಿ ಟೈಮ್ನಾಗ ಜಾಸ್ತಿ ದುಡ್ಡು ಕಿತ್ಕೊಂಡಾಳ, ಸಿಕ್ಕಲ್ ತಡಿ ಇಲ್ಲೇ ಸಾಯಿಸಿಬಿಡ್ತೀನಿ ಅಂತ ದೋಚ್ಕೊಂಡು ಬೇಡ ಕಣೋ, ದೋಚ್ಕೊಳಕ್ಕೆ ಹೋದಾಗ ಅವರು ಒಡವೆ ಕಿಚ್ಕೊಂಡ್ಬಿಟ್ಟು ಯಾರಾದರೂ ಬಂದುಬಿಟ್ರೆ ಕಷ್ಟ, ಹೆಂಗೂ ಇಲ್ಲಿ ಯಾರೂ ಬರೋದಿಲ್ಲ ಏನಿಲ್ಲ, ಹೆಂಗಾನ ಮಾಡಿ ನಾವು ದೋಚ್ಕೊಂಡ್ಬಿಡೋಣ. ಅತ್ತೆ ಅಂದರೆ ಆಗೋದಿಲ್ಲ ಸ್ನೇಹ, ಯಾರನ್ನ ಕರಿ, ಇಲ್ಲೇ ಡಾಕ್ಟ್ರನ್ನ ಕರೆಸು ಅಂತೆಲ್ಲ ಹೇಳ್ತಾ. ನೋಡು ಇವಳು ಅಂತೆಲ್ಲ ಹೇಳಿ ಆಯ್ತು ಇವಾಗ ಈಗ ಎಷ್ಟೈತೆ ಅಷ್ಟೇ, ಫಸ್ಟ್ ಇಬ್ಬರನ್ನ ಒಂದೇ ಕಡೆ ಚುಚ್ಚಿಬಿಡೋಣ, ಆಮೇಲೆ ನೋಡೋಣ ಅಂತೆಲ್ಲ ಹೇಳ್ತಾನೆ. ಅತ್ತೆ ಯಾರಿದ್ದಾರೆ ನೋಡ್ತೀನಿ ಅಂತೆಲ್ಲ ಹೇಳಿದಾಗ ಸ್ನೇಹ ತಪ್ಪಿಸ್ಕೊಂಡ್ಬಿಡ್ತಾರೆ. ಸ್ನೇಹನ ರಾಮ್ ಓಡಿಸ್ಕೊಂಡು ಹೋಗ್ತಾನೆ. ರಾಮ್ ಓಡಿಸ್ಕೊಂಡು ಪ್ಲೀಸ್ ಎಷ್ಟು ಒಡವೆ ಬೇಕಾದರೂ ಕೊಡ್ತೀನಿ, ನೀವು ಎಷ್ಟು ಕೇಳಿ ಡಬ್ಬಲ್ ಕೊಡ್ತೀನಿ, ನನ್ನನ್ನು ಕಾಪಾಡು, ನನ್ನನ್ನು ಸೇವ್. ಇಲ್ಲಪ್ಪ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ನಿನ್ನನ್ನು ಕಾಪಾಡಿದ ಮೇಲೆ ಉಲ್ಟಾ ಹೊಡೆದ್ಬಿಟ್ರೆ ನಾನೇನು ಮಾಡಲಿ ಅಂತೆಲ್ಲ ಹೇಳ್ತಾರೆ. ಇಲ್ಲ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಚೈನ್ ತೆಗಿಯೋಕೆ ಹೋಗ್ತಾರೆ. ಚೈನ್ ತೆಗಿಯೋಕೆ ರಾಮ್ ಮತ್ತು ಇವರು
ಮಾದೇವ ಇಬ್ಬರು ಮಾಸ್ಕ್ ಎಲ್ಲ ತೆಗಿತಾರೆ. ದಾಮಿನಿ ಅಂತಾನೆ, ಮಾದೇವ ರಾಮ್ ನೀವ ಅಂತೆಲ್ಲ ಹೇಳ್ತಾರೆ. ಇವಾಗ ಗೊತ್ತಾಯ್ತು ನನಗೆ ಕುಟುಂಬದ ಬೆಲೆ, ಸಂಬಂಧದ ಬೆಲೆ ಅರ್ಥ ಆಯ್ತವಾ ನಿನ್ನಂಥ ಸ್ವಾರ್ಥಿಗಳಿಗೆ ಎಲ್ಲ ಅರ್ಥ ಆಗುತ್ತೆ ಅಂತೆಲ್ಲ ಹೇಳ್ತಾಳೆ. ನಿಮ್ಮಂಥ ಕಿರಾತಕರಿಗೆ ಸಂಬಂಧ ಅಂದರೆ ಬಳಸ್ಕೊಳೋ ವಸ್ತುನೇ ಆಟೆ ಅಂತೆಲ್ಲ ಹೇಳ್ತಾರೆ. ನೋಡಿದ್ಯಾ ಅಂತೆಲ್ಲ ಹೇಳಿ ಜೀವಕ್ಕೆ ಬಂದಿದ ತಕ್ಷಣ ನಿನ್ನ ಸೊಸೆ ನಿನ್ನನ್ನು ಬಿಟ್ಟು ಹೆಂಗೆ ಓಡೋದು ಅಂತ ಗೊತ್ತಾಯ್ತಾ ಅಂತೆಲ್ಲ ಹೇಳ್ತಾರೆ. ಸಿಗಲಿಲ್ಲ ಹೋಗ್ಬಿಟ್ಲು ಕಣ, ಅವಳು ತಪ್ಪಿಸ್ಕೊಂಡ್ಬಿಟ್ಲು. ನಮ್ಮನ್ನು ಮುಗಿಸ್ಕೊಂಡ್ಬಿಡ್ತೀವಿ ಅಂತ ದೊಡ್ಡದಾಗಿ ಕೊಚ್ಕೊತಿದ್ಯಾ, ಈಗ ಹೆಂಗೆ ನಿನ್ನ ಪ್ರಾಣ ಹೇಗೆ ಉಳಿಸ್ಕೊತೀಯಾ ಅಂತೆಲ್ಲ ಹೇಳಿ, ಮತ್ತು ಅಷ್ಟು ಟೈಮ್ ಇಲ್ಲ, ಇನ್ನೊಂದು 20 ನಿಮಿಷ ಟೈಮು, ನಿನ್ಗೆ ಆ್ಯಂಟಿ ಡೋಸಸ್ ಕೊಟ್ಟಿಲ್ಲ ಅಂದರೆ ನೆನ್ಸಿ ಡೋಸಸ್ ಕೊಡದೇ ಇದ್ದರೆ ನೀನು ಬೇಗ ಸತ್ತೋಗ್ಬಿಡ್ತೇನೆ, 20 ನಿಮಿಷ ಟೈಮ್ ಅಷ್ಟೇ ಇದೆ ಅಂತ ರಾಮ್ ಹೇಳ್ತಾನೆ. ರಾಮ್ ಹೇಳಿದಾಗ ಅದೇ ಟೈಮಿಗೆ ಇಲ್ಲಿ ಯಾರು ಬರ್ತಾರೇನೋ ನೋಡಬೇಕು. ಇಲ್ಲಿ ಪ್ರೇಮ ಒಬ್ರಿಗೆ ಫೋನ್ ಮಾಡ್ತಾಳೆ. ಪ್ರೇಮ ಇವರಿಗೆ ಅವರು ಮಾದೇವ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅತ್ತೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗಿದೆ, ನಾವೊಂದು ಕೊನೆಗೂ ಈ ದಾಮಿನಿ ನಮ್ಮ ಬಲೆಗೆ ಬಿದ್ಲು ಅಂತೆಲ್ಲ ಹೇಳ್ತಾನೆ. ಆವಾಗ ಈ ದಾಮಿನಿನ ನಾವು ಕೊಟ್ಟಿರೋ ಹಿಂಸೆಗೆ ಇವತ್ತು ಉತ್ತರ ಕೊಡೋ ಸಮಯ ಬಂದಿದೆ. ನೀವು ಮಾವನ ಕಳ್ಸಿದ ನಾನು ಲೊಕೇಶನ್ಗೆ ಬನ್ನಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ದಾಮಿನಿ ಪರಿಸ್ಥಿತಿ ಏನಾಗಿದೆ ಅಂತ ನೀವೇ ಕಣ್ಣು ಮುಂದೆ ನೋಡಿ ಅಂತ. ಆಯ್ತಮ್ಮ ನಾವು ಈಗಲೇ ಹೊಡ್ತೀವಿ ಅಂತೆಲ್ಲ ಹೇಳಿ, ನನ್ನ ಗಂಡ ಅನುಭವಿಸಿದ ನರಕ ಯಾತನೆ ಅವಳು ಅನುಭವಿಸ್ಲೇಬೇಕು, ನಾವು ಈಗಲೇ ಹೊರಡ್ತೀವಿ ಅಂತ ಕಲ್ಯಾಣಿಯವರು ಫೋನ್ ಕಟ್ ಮಾಡ್ತಾರೆ. ಈಗ ನಾಳೆ ಎಪಿಸೋಡ್ ಕಲ್ಯಾಣಿ ಮತ್ತು ದಾಮಿನಿ ಅವರೆಲ್ಲ ಬಂದು ಈ ಪೊಲೀಸರಿಗೆ ಕೊಡ್ತಾರೋ ಏನೋ, ಕಲ್ಯಾಣಿ ಮತ್ತು ಶ್ರೀನಿವಾಸ್ ಅವರು ಬಂದು ಇವ್ರಿಗೆ ಕೊಡ್ತಾರೇನೋ ಪೊಲೀಸವ್ರಿಗೆ, ನೋಡಬೇಕಿದು ನಾಳೆ ಎಪಿಸೋಡ್ ಬರುತ್ತೆ ನೋಡಮ್ಮ. ಕಷ್ಟ ಅಂತ ಬಂದಾಗ ಅವರು ಪ್ರೇಮ ಕಾವ್ಯ ಮನೆ ಕಷ್ಟ ಬಂದಾಗ ಜೊತೆಯಾಗಿ ನಿಂತು ಹೋರಾಡಿದವರು ನೀವಿಬ್ಬರು. ಇವತ್ತಿಗೆ ಎಲ್ಲ ಕಷ್ಟನೂ ಮುಗೀತು ಕಣಮ್ಮ, ನೆಮ್ಮದಿಯಿಂದ ಮನೆಯೊಳಗೆ ಬನ್ನಿ, ಮಾತೆ ಸತ್ಯಕ್ಕೆ ಸಾವಿಲ್ಲ ಅನ್ನೋ ಮಾತು ನಿಜ ಕಣಮ್ಮ ಅಂತ ಅವ್ರ ಮಾವ ಹೇಳ್ತಾನೆ. ಪ್ರೇಮ ಕಾವ್ಯ ಈ ಮನೆಗೆ ನೀವೇ ಆಧಾರ ಸ್ತಂಭ, ಪ್ಲೀಸ್ ಕಣಮ್ಮ ಸೇರೋದು ಬಲಗಾಲಿಟ್ಟು ಒಳಗಡೆ ಬರ್ರಮ್ಮ ಇಬ್ಬರು ಅಂತೆಲ್ಲ ಹೇಳ್ತಾರೆ. ನಾಳೆ ಎಪಿಸೋಡು ನೆಕ್ಸ್ಟ್. ಆಮೇಲೆ ಇವಾಗ ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಾರೆ, ಕಲ್ಯಾಣಿದು ಮತ್ತು ಕಲ್ಯಾಣಿ ಅವ್ರ ಗಂಡಂದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್. ದಾಮಿನಿನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾನೇನೋ ನೋಡಬೇಕು, ಚೆನ್ನಾಗಿದೆ ನಾಳೆ ಎಪಿಸೋಡ್ ಕೂಡ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಸ್ನೇಹ ತಪ್ಪಿಸ್ಕೊಂಡ್ಬಿಡ್ತಾಳಲ್ಲ ತೋರಿಸ್ತಾರೆ ನೋಡಿ, ನಿಮ್ಮನೆ ಸೊಸೆ ಕಷ್ಟ ಅಂತ ಬಂದಾಗ ತಪ್ಪಿಸ್ಕೊಂಡ್ಬಿಟ್ಲು ನೋಡು ಅಂತೆಲ್ಲ ಹೇಳ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಪ್ರೇಮ ಕಾವ್ಯ ಸೀರಿಯಲ್. ಇದು ಮೇ ಬಿ ಇನ್ನೇನು ಎಂಡಿಂಗ್ ಮುಗಿಯಾಗಿ ಬಂದಿದ್ದಾನೆ. ಇವಾಗ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಎಪಿಸೋಡ್ನು.